ಇಲ್ಲಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದು SSLC ರಿಸಲ್ಟ್ ಯಾವಾಗಪ್ಪ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರಿ. ಅದ್ರ ಬಗ್ಗೆ ಒಂದು ಲೇಟೆಸ್ಟಿಗೆ ಒಂದು ಅಪ್ಡೇಟ್ ಬಂದಿದೆ. ಮತ್ತು ಈ ವರ್ಷ SSLC ಎಕ್ಸಾಮ್ನ ಬರ್ದಿರೋರಿಗೆ ಡೆಫಿನೆಟ್ಲಿ ನಿಮಗೆಲ್ಲರೂ ಕೂಡ ರಾಜ್ಯ ಸರ್ಕಾರದವರು ಒಂದು ಗುಡ್ ನ್ಯೂಸ್ನೂ ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇರ್ತದೆ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಕೂಡ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದ್ರೆ, ಇಲ್ಲಿ ನೀವು ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರೋದು ಅಫಿಷಿಯಲ್ ಡೇಟಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಯಾವಾಗ ನಮಗೆ ರಿಸಲ್ಟ್ ಬರುತ್ತೆ, ಎಕ್ಸಾಕ್ಟ್ ಡೇಟ್ ಯಾವಾಗ ಅಂತ ಅದ್ರ ಬಗ್ಗೆ ಸಾಕಷ್ಟು ಜನ ಹುಡುಕ್ತಾ ಇದ್ದೀರಾ. ಮತ್ತು ಇದ್ರ ಜೊತೆಗೆ ನಿಮಗೆ ಗೊತ್ತಿರ್ಬೋದು, ರಾಜ್ಯ ಸರ್ಕಾರದವರು ನಿಮ್ಗೆ ಆಗಲೇ ಒಂದು ಅಪ್ಡೇಟ್ನ ಕೊಟ್ಟಿದ್ರು. ನೀವು ಎಕ್ಸಾಮ್ ಬರೋಕ್ಕಿಂತ ಮುಂಚೆನೇ ಈ ವರ್ಷ ಒಂದಲ್ಲ ಎರಡಲ್ಲ 3 ಸಲ ನಾವು SSLC ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ. ಅದರಲ್ಲಿ ಸ್ಟೂಡೆಂಟ್ಸು ಎಷ್ಟು ಸಲ ಬೇಕಾದರೂ ಕೂಡ ಎಕ್ಸಾಮ್ನ ಬರೀಬೋದು ಅಂತ ಹೇಳಿದರೆ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈ ವರ್ಷ ಏನಾದರೂ SSLC ಎಕ್ಸಾಮ್ನ ಬರೆದಿದ್ರೆ ಇಲ್ಲಿ ನೋಡಿ ನಿಮಗೆ ಸೆಕೆಂಡ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಆ ಒಂದು ಸೆಕೆಂಡ್ ಎಕ್ಸಾಮಲ್ಲಿ ಯಾರು ಫೇಲ್ ಆಗಿದ್ದೀರಾ ಅವರು ಕೂಡ ಬರೀಬೋದು. ಮತ್ತು ಯಾರಿಗೆ ನೀವು ತೆಗ್ದಿರೋ ಮಾರ್ಕ್ಸ್ ಇಷ್ಟ ಇಲ್ಲ ಅನಿಸುತ್ತೆ ಅವರು ಕೂಡ ಬರಿಬೋದಾಗಿರುತ್ತೆ. ಇಲ್ಲಿ ನೀವು ಎಲ್ಲ ಸಬ್ಜೆಕ್ಟು ಕೂಡ ಬರೀಬೇಕು ತಿರ್ಗಾ ಅಂತೇನಿಲ್ಲ. ನಿಮ್ಗೆ ಯಾವೊಂದು ಸಬ್ಜೆಕ್ಟಲ್ಲಿ ಕಮ್ಮಿ ಬಂದಿದೆ ಅಂತ ಅನಿಸುತ್ತೆ, ಇಂಪ್ರೂವ್ ಮಾಡ್ಕೋಬೇಕು ನನ್ನ ಮಾರ್ಕ್ಸು ಅಂತ ಇಷ್ಟ ಇದೆ ಅಂದರೆ ಅವರು ತಿರ್ಗಾ ಎಕ್ಸಾಮ್ನ ಕಟ್ಕೊಂಡು ಸೆಕೆಂಡ್ ಅಟೆಂಪ್ಟಲ್ಲಿ ಬರೀಬೋದಾಗಿರುತ್ತೆ. ಅದನ್ನ ನೀವು ಫೇಲ್ ಆಗಿದ್ದೀರಾ ಅಂತ ಕನ್ಸಿಡರ್ ಮಾಡಲ್ಲ, ಫಸ್ಟ್ ಅಟೆಂಪ್ಟಲ್ಲಿ ನಾನು ಕನ್ಸಿಡರ್ ಮಾಡಿ ನಿಮಗೆ ಮಾರ್ಕ್ಸ್ನ ಕೊಡ್ತಾರೆ. ಇನ್ ಕೇಸ್ ನಿಮಗೆ ಸೆಕೆಂಡ್ ಅಟೆಂಪ್ಟಲ್ಲಿ ಫಸ್ಟ್ ಅಟೆಂಪ್ಟಿಗಿಂತ ಕಮ್ಮಿ ಮಾರ್ಕ್ಸ್ ಬಂದರೂ ಕೂಡ ಯಾವುದರಲ್ಲಿ ಜಾಸ್ತಿ ಮಾರ್ಕ್ಸ್ ಇರುತ್ತೆ ಅದನ್ನ ಕನ್ಸಿಡರ್ ಮಾಡಿ ನಿಮಗೆ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಇದೇ ರೀತಿ ನಿಮಗೆ 3 ಎಕ್ಸಾಮು ಕೂಡ ಕಂಡಕ್ಟ್ ಮಾಡ್ತಾರೆ. ಇವಾಗ ಫಸ್ಟ್ ಎಕ್ಸಾಮ್ದು ರಿಸಲ್ಟ್ ಬಂದಿದ ತಕ್ಷಣ ನೆಕ್ಸ್ಟ್ ಸೆಕೆಂಡ್ ಎಕ್ಸಾಮ್ ನಿಮಗೆ ಕಂಡಕ್ಟ್ ಮಾಡ್ತಾರೆ. ಅಪ್ಲಿಕೇಶನ್ಸ್ ಎಲ್ಲ ಕರೆದುಬಿಟ್ಟು ಅವಾಗ ನೀವು ಸೆಕೆಂಡ್ ಎಕ್ಸಾಮ್ ಬರೀಬೋದು. ಸೆಕೆಂಡ್ ಎಕ್ಸಾಮಲ್ಲೂ ಕೂಡ ಕ್ಲಿಯರ್ ಆಗ್ತಾಯಿಲ್ಲ ನಿಮ್ಮ ಸಬ್ಜೆಕ್ಟ್ಗಳಂದರೆ ಥರ್ಡ್ ಎಕ್ಸಾಮು ಕೂಡ ಬರೀಬೋದಾಗಿರುತ್ತೆ. ಇದನ್ನ ಯಾವುದೇ ಥರದ ನಾವು ಸಪ್ಲಿಮೆಂಟರಿ ಅಂತ ಕನ್ಸಿಡರ್ ಮಾಡಲ್ಲ ಅಂತ ಅಫಿಷಿಯಲ್ ಆಗಿ ಎಜುಕೇಷನ್ ಮಿನಿಸ್ಟರ್ ಏನಿದಾರಲ್ಲ ಅವರೇ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಇದೆಲ್ಲ ಒಂದು ಸೈಡ್ಗೆ ಇಡೋಣ. ಇವಾಗ ಎಲ್ಲರೂ ಕೂಡ ನೀವು ಒಂದ್ಸಲಿ ಎಕ್ಸಾಮ್ನ ಬರ್ದಿದ್ದೀರಾ. ಇವಾಗ ಆ ಒಂದು ರಿಸಲ್ಟ್ ಯಾವಾಗಪ್ಪ ಬರುತ್ತೆ ಅಂತ ನೀವು ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ಮತ್ತು ಎಲ್ಲ ಕಡೆನೂ ಕೂಡ ಹುಡುಕ್ತಾ ಇದ್ದೀರಾ. ದಿನಕ್ಕೊಂದು ನ್ಯೂಸ್ ಅಂತೂ ಬರ್ದಿದೆ ನಿಮಗೆ, ರಿಸಲ್ಟ್ ಇವತ್ತು ಬರುತ್ತಂತೆ, ನಾಳೆ ಬರುತ್ತಂತೆ, ಯಾವಾಗಪ್ಪ ಬರೋದು ರಿಸಲ್ಟು ಅಂತ. ಆದರೆ ನಿಮಗೆ ರಿಸಲ್ಟ್ ಯಾವಾಗ ಬರ್ತಿದೆ ಅನ್ನೋದು ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಕೂಡ ಸಿಕ್ಕಿರಲ್ಲ ಎಕ್ಸಾಕ್ಟ್ ಡೇಟು. ಯಾಕೆಂದರೆ ಎಜುಕೇಷನ್ ಬೋರ್ಡ್ ಅವ್ರು ಏನು ಮಾಡ್ತಾರೆ ಅಂದರೆ, ನಾಳೆ ಏನಾದರೂ ಒಂದು ರಿಸಲ್ಟ್ನ ಅವ್ರು ಕೊಡ್ತಾರೆ ಅಂದರೆ ನಮಗೆ ಇವತ್ತು ಸಂಜೆ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅಷ್ಟೇ ಟೈಮ್ ಡ್ಯೂರೇಷನಲ್ಲಿ ಅವ್ರು ನಮಗೆ ಅಫಿಷಿಯಲ್ ಡೇಟ್ನ ತಿಳಿಸೋದು. ಇವಾಗ ಬಂದಿರೋಂಥ ಮಾಹಿತಿ ಪ್ರಕಾರ ಮೇ 8ಕ್ಕೆ ಒಂದು ರಿಸಲ್ಟ್ ಕೊಡೋದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಯಾಕೆಂದರೆ 7ನೇ ತಾರೀಕು ಎಲೆಕ್ಷನ್ ಇರುತ್ತೆ. ಅದರಿಂದ ಮೇ 10ನೇ ತಾರೀಕು ರಿಸಲ್ಟ್ ಕೊಡಬೇಕು ಅಂತ ಒಂದು ಜಡ್ಜ್ಮೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಮೇ 10ನೇ ತಾರೀಕು ರಿಸಲ್ಟ್ ಬರ್ಬೋದು ಅಂತ ಒಂದು ಅಪ್ಡೇಟ್ ಬಂದಿದೆ. ಅಫಿಷಿಯಲ್ ಆಗಿ ನಿಮಗೆ ಅದ್ರ ಹಿಂದಿನ ದಿನನೇ ಗೊತ್ತಾಗೋದು. ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರು ರಿಸಲ್ಟ್ ಬಂದೇ ಇಲ್ವಲ್ಲ ಇನ್ನೂ ಅಂತ ವೆಯ್ಟ್ ಮಾಡ್ತಾರೆ, ಅವ್ರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.